ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 18ನೇ ತಾರೀಕು ಆಚರಿಸಬೇಕಾದಂಥ ಯಮದೀಪಾರಾಧನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಯಮದೀಪ ದೀಪಾವಳಿಯ ಮೊದಲ ದಿನವಾದಂಥ ಧನತ್ರಯೋದಶಿ ಅಥವಾ ಕೆಲವೆಡೆ ನರಕ ಚತುರ್ದಶಿ ದಿನದ ಸಂಜೆ ಬೆಳಗಬೇಕಾದಂಥ ಅತ್ಯಂತ ಪವಿತ್ರ ದೀಪ ಆಗಿದೆ. ಈ ದೀಪವನ್ನು ಯಮಧರ್ಮರಾಜನ ಪ್ರೀತ್ಯರ್ಥವಾಗಿ ನಾವು ಬೆಳಗ್ತಕ್ಕಂಥ ದೀಪ ಆಗಿರೋದ್ರಿಂದ ಇದಕ್ಕೆ ನಾವು ಯಮದೀಪಾರಾಧನೆ ಅಂತ ಕರಿತೀವಿ. ಈ ಯಮದೀಪಾರಾಧನೆ ಮಾಡೋದ್ರಿಂದ ಯಮಧರ್ಮರಾಜನಿಂದ ನಾವು ಅವನ ಕೋಪದಿಂದ ರಕ್ಷಣೆ ಪಡೆಯುವಂಥದ್ದು. ಹಾಗೆ ಅಕಾಲ ಮರಣ, ಕುಟುಂಬದಲ್ಲಿ ಅಥವಾ ಮನೆಯ ಸದಸ್ಯರಲ್ಲಿ ಯಾರಿಗಾದರೂ ಅಕಾಲ ಮರಣ ಸಮಸ್ಯೆ ಇದ್ದರೆ, ಅಪಘಾತಗಳು ಮತ್ತು ಅನಾರೋಗ್ಯ ಇದ್ದರೆ ಎಲ್ಲವೂ ಸಹ ಈ ದೀಪ ಹಚ್ಚೋದ್ರಿಂದ ನಿವಾರಣೆ ಆಗುತ್ತೆ. ಹಾಗೆ ಕುಟುಂಬದಲ್ಲಿ ಆಯುಷ್ಯ, ಆರೋಗ್ಯ ಮತ್ತು ಶಾಂತಿ ನೆಲೆಸುವಂತೆ ಮಾಡಲಾಗುತ್ತದೆ. ಹಾಗಾಗಿ ಯಮದೀಪವನ್ನು ನಾವು ಧನತ್ರಯೋದಶಿ ಅಥವಾ ಧನತೆರಾಸ್ ಅಥವಾ ನರಕ ಚತುರ್ದಶಿ ದಿನದ ಸಂಜೆ ನಾವು ಸುಮಾರು 6 ಗಂಟೆಯಿಂದ 7:30 ಒಳಗೆ ಈ ದೀಪವನ್ನು ಹಚ್ಚಬೇಕು. ಹಾಗಾಗಿ ಇದನ್ನು 18ನೇ ತಾರೀಕು ನಾವು ಯಮದೀಪಾರಾಧನೆ ಮಾಡುವಂಥದ್ದು. ಯಮದೀಪಕ್ಕೆ ಗೋಧಿ ಹಿಟ್ಟಿನಿಂದ ತಯಾರಿಸಿದಂಥ ದೀಪವನ್ನು ಬಳಸಬೇಕು. ಧನತ್ರಯೋದಶಿ ಎಂದು ದೀಪಕ್ಕೆ 4 ಬತ್ತಿಯನ್ನು ಹಾಕಿ ಎಳ್ಳೆಣ್ಣೆಯಿಂದ ದಕ್ಷಿಣ ದಿಕ್ಕಿನಲ್ಲಿ 13 ದೀಪಗಳನ್ನು ಹಚ್ಚಿಡುವಂಥದ್ದು. ಸಂಧ್ಯಾಕಾಲದಲ್ಲಿ ಈ ದೀಪವನ್ನು ಹೊರಗಡೆ ಹಚ್ಚಿಡಬೇಕು. ಯಮದೀಪವನ್ನು ಗೋಶಾಲೆ ಅಥವಾ ಬಾವಿ, ನದಿ ತೀರಗಳಲ್ಲಿ ಯಮದೀಪವನ್ನು ಹಚ್ಚಿಡಬೇಕಾಗುತ್ತೆ. ಅನುಕೂಲ ಇಲ್ಲದೆ ಇದ್ದವರು ಮನೆಯಿಂದ ಹೊರಗಡೆ ಬಾಗಿಲ ಹೊಸ್ತಿಲಲ್ಲಿ ಈ ದೀಪವನ್ನು ಬಲಭಾಗದಲ್ಲಿ ಹಚ್ಚಿಡಬೇಕಾಗುತ್ತೆ. ಇನ್ನು ಈ ದೀಪವನ್ನು ಹಚ್ಚಬೇಕಾದ್ರೆ ಮನೆ ಮಂದಿ ಎಲ್ಲರೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಈ ಮಂತ್ರವನ್ನು ಹೇಳಬೇಕು. ಮಂತ್ರ ಈ ರೀತಿ: ಮೃತ್ಯುನ ಪಾಶಾದ ದಾಭ್ಯಾಂ ಕಾಲೇನ ಶ್ಯಾಮ ಯಾಯುತಃ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ ಅಂತ ಹೇಳಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮನೆ ಮಂದಿ ಎಲ್ಲರೂ ಪ್ರಾರ್ಥಿಸಿಕೊಳ್ಬೇಕು.